ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕನ್ಯಾ ರಾಶಿಯ ಮಹಾಭಾಗ್ಯಶಾಲಿಗಳೇ, ನೀವು ಭೂತತ್ವದವರು. ಶಿಸ್ತು, ವಿಶ್ಲೇಷಣೆ, ಪರಿಶುದ್ಧತೆ, ಜವಾಬ್ದಾರಿ ಇವು ನಿಮ್ಮ ಬಲ. ನೀವು ಸಣ್ಣ ವಿಷಯದಲ್ಲೂ ಕೂಡ ತಪ್ಪು ಹುಡುಕುವಷ್ಟು ಗಮನವನ್ನು ಕೊಡ್ತೀರಾ. ಆದರೆ ಕೆಲವೊಮ್ಮೆ ಅತಿಯಾದ ಚಿಂತನೆ, ಅತಿಯಾದ ವಿಶ್ಲೇಷಣೆ ನಿಮ್ಮ ಮನಸ್ಸಿಗೆ ಒತ್ತಡವನ್ನು ತರುತ್ತೆ. ಮಾರ್ಚ್ 3ರಿಂದ 5ರವರೆಗೆ ಬರುವ ಈ 4 ದಿನಗಳು ನಿಮ್ಮ ಚಿಂತನೆ, ಕೆಲಸದ ಶಿಸ್ತು ಮತ್ತು ಸಂಬಂಧಗಳ ಸಮತೋಲನವನ್ನು ಪರಿಶೀಲಿಸುವ ಸಮಯವಾಗಿರುತ್ತೆ. ನೀವು ಸಮತೋಲನ ಕಾಪಾಡಿದರೆ ಮುಂದಿನ 50 ದಿನಗಳು ಸುಗಮವಾಗಿರುತ್ತೆ. ಮಾರ್ಚ್ 3 ಆಂತರಿಕ ಒತ್ತಡದ ದಿನ. ಈ ದಿನ ನಿಮ್ಮ ಮನಸ್ಸಲ್ಲಿ ಹಲವು ಚಿಂತನೆಗಳು. ನಾನು ಸರಿಯಾಗಿ ಮಾಡ್ತಾ ಇದ್ದೇನಾ ಅಂತ ಒಂದು ಪ್ರಶ್ನೆ ಹೆಚ್ಚು. ಕುಟುಂಬದಲ್ಲಿ ಸಣ್ಣ ವಿಷಯ ಕೂಡ ದೊಡ್ಡದಾಗಿ ಕಾಣಬಹುದು. ನೀವು ತಕ್ಷಣ ತಿದ್ದುವ ಸ್ವಭಾವದವರು. ಆದರೆ ಈ ದಿನ ಟೀಕೆಯನ್ನು ಕಡಿಮೆ ಮಾಡಿ, ಪ್ರೋತ್ಸಾಹವನ್ನು ಹೆಚ್ಚಿಸಿ. ಹಣಕಾಸಲ್ಲಿ ಖರ್ಚು ಕುರಿತು ಚರ್ಚೆ ಸಾಧ್ಯ. ನೀವು ಯೋಜನೆ ಮಾಡಬಹುದು, ಆದರೆ ಹಠ ಬೇಡ. ಆರೋಗ್ಯದಲ್ಲಿ ಹೊಟ್ಟೆ ಜೀರ್ಣಕ್ರಿಯೆ ಬಗ್ಗೆ ಜಾಗ್ರತೆ ಇರಲಿ. ಸರಳ ಆಹಾರ ಸೇವಿಸಿ. ಮಾರ್ಚ್ 4 ಕಾರ್ಯಕ್ಷಮತೆಯ ದಿನ. ಈ ದಿನ ನಿಮ್ಮ ಪರಿಶ್ರಮಕ್ಕೆ ಫಲದ ಸೂಚನೆ. ಕಚೇರಿಯಲ್ಲಿ ನೀವು ಮಾಡಿದ ಸಣ್ಣ ಕೆಲಸಕ್ಕೂ ಕೂಡ ಮೆಚ್ಚುಗೆ ಅನ್ನೋದು ಸಿಗುತ್ತೆ. ಹೊಸ ಪ್ರಾಜೆಕ್ಟ್ ಅಥವಾ ಹೆಚ್ಚುವರಿ ಜವಾಬ್ದಾರಿ ಸಾಧ್ಯವಾಗಿರುತ್ತೆ. ನೀವು ಸಮಯ ಪಾಲನೆ ಮಾಡಿದರೆ 80% ಯಶಸ್ಸು ಅನ್ನೋದು ಸಾಧ್ಯವಾಗುತ್ತೆ. ವ್ಯಾಪಾರಿಗಳಿಗೆ ಲೆಕ್ಕಾಚಾರದಲ್ಲಿ ಲಾಭವಾಗುತ್ತೆ. ಸಣ್ಣ ಆದಾಯ ಹೆಚ್ಚಾಗ್ಬೋದು. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಿ. ಪ್ರೇಮ ಜೀವನದಲ್ಲಿ ನೀವು ಸ್ವಲ್ಪ ವಿಮರ್ಶಾತ್ಮಕವಾಗಿ ವರ್ತಿಸಬಹುದು. ಸಂಗಾತಿಯ ಸಣ್ಣ ತಪ್ಪುಗಳನ್ನು ದೊಡ್ಡದಾಗಿ ಮಾಡೋದಕ್ಕೆ ಹೋಗಬೇಡಿ. ಮಾರ್ಚ್ 5 ಸ್ಪಷ್ಟ ಸಂಭಾಷಣೆ. ಈ ದಿನ ನಿಮ್ಮ ಮಾತುಗಳು ಸ್ಪಷ್ಟ ಮತ್ತು ಪರಿಣಾಮಕಾರಿ. ಒಂದು ಸಲಹೆ ಅಥವಾ ಒಂದು ಇಮೇಲ್ ನಿಮ್ಮ ಸ್ಥಾನ ಬಲಪಡಿಸಬಹುದು. ಇಂದಿನ ಅಪಾರ್ಥ ನಿವಾರಣೆ ಸಾಧ್ಯ. ನೀವು ನೇರವಾಗಿ ಆದರೆ ಮೃದುವಾಗಿ ಮಾತನಾಡಿದರೆ ಸಂಬಂಧ ಸುಧಾರಣೆ. ಹಣಕಾಸಿನಲ್ಲಿ ಬಜೆಟ್ ರೂಪಿಸಲು ಉತ್ತಮ ದಿನ. ಮುಂದಿನ 3 ತಿಂಗಳ ಗುರಿ ಬರೆಯಿರಿ. ಆರೋಗ್ಯದಲ್ಲಿ ಮನಸ್ಸಿಗೆ ವಿಶ್ರಾಂತಿ ಅಗತ್ಯ. ಧ್ಯಾನ 15 ನಿಮಿಷ ಪ್ರಯೋಜನಕಾರಿಯಾಗಿರುತ್ತೆ. ಮಾರ್ಚ್ 5 ಸಮತೋಲನದ ಫಲ. ಈ ದಿನ ನೀವು ಕಳೆದ ದಿನಗಳ ಪರಿಶ್ರಮದ ಸ್ಥಿರ ಫಲವನ್ನು ಕಾಣ್ತೀರಾ. ದೊಡ್ಡ ಸದ್ದು ಇಲ್ಲದೆ ಶಾಂತ ಪ್ರಗತಿ. ಕುಟುಂಬದಲ್ಲಿ ಶಾಂತಿ, ಸ್ನೇಹಿತರೊಂದಿಗೆ ಉತ್ತಮ ಸಂಪರ್ಕ, ಹಣಕಾಸಿನಲ್ಲಿ ಸ್ಥಿರತೆ. ಕನ್ಯಾ ರಾಶಿಯವರಿಗೆ 3 ಗೋಲ್ಡನ್ ನಿಯಮಗಳು. ಅತಿಯಾದ ಚಿಂತನೆ ಕಡಿಮೆ ಮಾಡಿ. ಟೀಕೆಯ ಬದಲು ಪ್ರೋತ್ಸಾಹ. ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡಿ. ಕನ್ಯಾ ರಾಶಿಯವರೇ, ನೀವು ಶಿಸ್ತು ಮತ್ತು ಪರಿಶುದ್ಧತೆಯ ಪ್ರತೀಕ. ನಿಮ್ಮ ಗಮನ, ನಿಮ್ಮ ಜವಾಬ್ದಾರಿ ಇವು ನಿಮ್ಮ ಬಲ. ಆದರೆ ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ನೀಡೋದು ಅಷ್ಟೇ ಮುಖ್ಯವಾಗಿರುತ್ತೆ. ಈ 3 ದಿನಗಳು ನಿಮ್ಮ ಜೀವನದಲ್ಲಿ ಸಣ್ಣ ಆದರೆ ಗಟ್ಟಿಯಾದ ಬದಲಾವಣೆ ತರಬಹುದು. ನೀವು ಸಮತೋಲನದಿಂದ ನಡೆದುಕೊಂಡ್ರೆ ವಿಜಯ 85%ರವರೆಗೆ ಏರಬಹುದು. ಪ್ರತಿದಿನ ಬೆಳಿಗ್ಗೆ 11 ಬಾರಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ಪ್ರತಿ ರಾತ್ರಿ 5 ನಿಮಿಷ ದಿನದ ಪರಿಶೀಲನೆ ಮಾಡಿ. ನಿಮ್ಮ ಮನಸ್ಸು ಶಾಂತವಾಗಿರಲಿ, ನಿಮ್ಮ ಪರಿಶ್ರಮ ಫಲಿಸಲಿ, ನಿಮ್ಮ ಹೆಜ್ಜೆಗಳಲ್ಲಿ ದೈವಾನುಗ್ರಹ ಅನ್ನೋದು ಇರಲಿ ಅಂತ ನಾನು ಆ ಶಿವನಲ್ಲಿ ಬೇಡುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.